ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ಈ ದುರಂತ ಸಂಭವಿಸಿದೆ. ಕಾವೇರಿ ಕ್ರಷರ್ನಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ 7 ಜನ ಕಾರ್ಮಿಕರು. ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬಿಹಾರ ಮೂಲದ ಕಾರ್ಮಿಕರು ಸ್ಥಳದಲ್ಲೇ ದಾರುಣ ಅಂತ್ಯ ಕಂಡಿದ್ದಾರೆ. ಇದು ಬೆಂಗಳೂರು ಹೊರವಲಯ ತಾವರೆಕೆರೆ ಸಮೀಪ ಮಾಗಡಿ ರಸ್ತೆ ಹತ್ರ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು ಕಾರ್ಮಿಕರು ಸಾವನ್ನಪ್ಪಿರುವಂತದ್ದು. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ಈ ದುರಂತ ಸಂಭವಿಸಿದೆ. ಕಾವೇರಿ ಕ್ರಷರ್ನಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ 7 ಜನ ಕಾರ್ಮಿಕರು. ಇಲ್ಲಿ ಬಿಹಾರ ಮೂಲದ ಕಾರ್ಮಿಕರು ಸ್ಥಳದಲ್ಲೇ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಕೆಲಸ ಮಾಡ್ತಾ ಇದ್ದಾಗಲೇ ಕಾರ್ಮಿಕರ ಮೇಲೆ ದೊಡ್ಡ ದೊಡ್ಡ ಬಂಡೆ ಉರುಳಿ ಬಿದ್ದಿದೆ. ಇನ್ನು 5 ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯವಾಗಿದೆ. ಇದು ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಹೊರವಲಯ ತಾವರೆಕೆರೆ ಸಮೀಪ ಮಾಗಡಿ ರಸ್ತೆ ಅಲ್ಲಿ ಈ ಘಟನೆ ನಡೆದಿರುವಂತದ್ದು. ನೋಡಿ, ಕ್ರಷರ್ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಇವತ್ತಿನ ದಿನ ಅವ್ರಿಗೆ ಕೊನೆಯಾಗುತ್ತೆ ಅಂತ ಹೇಳ್ಬಿಟ್ಟು ಜೀವನ ಸಾಗಿಸ್ಬೇಕನ್ನುವಂತ ಹಂಗಿಗೆ ಕೂಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ಆ ಸಂದರ್ಭದಲ್ಲಿ ಕ್ರಷರ್ಗೆ ಸಿಡಿದ್ಬಿಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೋಡಿ, ಆ ತೀವ್ರತೆ ಯಾವ ತರ ಇದೆ ಅಂತ ಅಂದ್ರೆ ಮತ್ತೆ ಫರ್ದರ್ ಲೈಫಲ್ಲೇ ಅವ್ರು ಕೆಲಸ ಮಾಡೋಕ್ ಸಾಧ್ಯ ಇಲ್ಲ. ಅವರ ತಲೆಗೆ ಗಂಭೀರ ಪೇಟಾಗಿದೆ, ಜೊತೆಗೆ ಕೈ ಕಾಲುಗಳಿಗೂ ಕೂಡ ಏಟಾಗಿದೆ. ಸೊ ಅವರು ಬದುಕುಳಿಯೋದೇ ಚಿಂತಾಜನಕ. ಅದರಲ್ಲಿ ಮತ್ತೆ ಅವರು ಕೆಲಸ ಮಾಡ್ತಾರೆ, ಮತ್ತೆ ಜೀವನಕ್ಕಾಗಿ ಹಂಗು ತೊರೆದು ಈ ಸಂಬಳಕ್ಕಾಗಿ ದಿನಗೂಲಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದೇ ಡೌಟ್. ಆ ನಿಟ್ಟಿನಲ್ಲಿ ಅವ್ರಿಗೆ ಗಂಭೀರ ಗಾಯಗಳಾಗಿರೋದು. ಇನ್ನು ಜೊತೆಗೆ ಈ ಕಲ್ಲು ಕ್ವಾರಿ ಬಂಡೆ ಯಾವ ಮಟ್ಟದಲ್ಲಿ ಸಿಡಿದಿದೆ ಅಂತ ಅಂದ್ರೆ ಅಲ್ಲಿ ಕಬ್ಬಿಣದಲ್ಲಿ ನಿಂತಿದ್ದಂತಹ ಟ್ರ್ಯಾಕ್ಟರ್ ಕೂಡ ನಜ್ಜುಗುಜ್ಜಾಗಿದೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಗಂಭೀರ ಗಾಯಗೊಂಡಿರ್ಬೇಡ. ಈ ತರದ ಚಿಂತಾಜನಕ ಸ್ಥಿತಿ ಸದ್ಯ ಅಲ್ಲಿ ಸಂಭವಿಸಿರೋದು. ಸದ್ಯ ಬೆಂಗಳೂರಿನ RR ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಕೂಡ ಮಾಡಲಾಗಿದೆ, ಚಿಕಿತ್ಸೆ ಕೂಡ ಕೊಡ್ಲಾಗ್ತಾ ಇದೆ. ಇದರಲ್ಲಿ ಈಗ ಕೆಲಸ ಮಾಡ್ತಾ ಇರುವಾಗಲೇ ಕಾರ್ಮಿಕರ ಮೇಲೆ ಈ ಒಂದು ಬಂಡೆ ಉರುಳಿರುವಂತದ್ದು. ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಕಾರ್ಮಿಕರ ಮೇಲೆ ಬಂಡೆ ಬಿದ್ದು 7 ಕಾರ್ಮಿಕರು ಅಲ್ಲೇ ಸಾವನ್ನಪ್ಪಿದ್ದಾರೆ. ನೋಡಿ, 7 ಜನ ಸಾವನ್ನಪ್ಪಿರೋದು. ಇದು ಇಟಾಚಿಯಲ್ಲಿ ಕೆಲಸ ಮಾಡುವಾಗ ಏಕಾಏಕಿ ಬಂಡೆ ಬಿದ್ದ್ಬಿಟ್ಟಿದೆ. ಅಲ್ಲಿ ಉದಯ್ ಕುಮಾರ್ಗೆ ಸೇರಿದಂತಹ ಕ್ರಷರ್ ನಲ್ಲಿ ಸದ್ಯ ಈಗ ಘೋರ ದುರಂತ ಸಂಭವಿಸಿರುವಂತದ್ದು. ಬೆಂಗಳೂರಿನ ತಾವರೆಕೆರೆಯ ಮಾದಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ನೋಡಿ, ಅದು ಕೂಡ ಕ್ರಷರ್ ಬಂಡೆ ಹೊಡಿತಾ ಇದ್ದಂತ ಸಂದರ್ಭದಲ್ಲಿ ಅದಷ್ಟು ದೊಡ್ಡ ಬಂಡೆ ಚಿಮ್ಮಿದೆ ಅಂತ ಅಂದ್ರೆ ಯಾವ ತರದ ಇವರು ಅಲ್ಲಿ ಪ್ರಿಕಾಷನ್ಸ್ ನ ತಗೊಂಡು ಬಂಡೆ ಹೊಡಿತಾ ಇದ್ರು. ಹಾಗಿದ್ರೆ ಸದ್ಯ ಇದ್ರ ಮೇಲೆ ಬಹಳ ದೊಡ್ಡ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಸರಿ, ಕ್ರಷರ್ ನ ಬಳಸ್ಕೊಂಡು ಬಂಡೆ ಏನು ಹೊಡಿತೀರಾ, ಸೊ ಅಲ್ಲಿನ ಆ ಕಾರ್ಮಿಕರಿಗೆ ಅವರ ಜೀವಕ್ಕೆ ಯಾವ ತರದ ಇನ್ಶೂರೆನ್ಸ್ ಅನ್ನ ನೀವು ಕೊಟ್ರಿ, ಯಾವ ತರದ ಅವ್ರ ಮೇಲೆ ಈ ತರದ ಘಟನೆಗಳು ಆದಾಗ ಅವ್ರನ್ನ ಹೆಂಗ್ ಸೇಫ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ ನೀವು. ಸೊ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಕ್ರಷರ್ ಆಗಿರ್ಬೋದು, ಜೊತೆಗೆ ಆ ಕ್ರಷರ್ ಓನರ್ ಆಗಿರ್ಬೋದು, ಜೊತೆಗೆ ಯಾರು ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಸೊ ಅವ್ರ ಮೇಲೆ ಈಗ ಸದ್ಯ ದೊಡ್ಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇನ್ನಿಲ್ಲದ ರೀತಿ ಬದುಕನ್ನ ನಡೆಸೋದಕ್ಕೆ ಆಗದೆ ಇರುವಂತ ರೀತಿ ಸದ್ಯ ಅಷ್ಟು ಜನ ಗಾಯಗೊಂಡಿದ್ದಾರೆ, 7 ಜನ ಸಾವನ್ನಪ್ಪಿದ್ದಾರೆ. ಇಟಾಚಿಯಲ್ಲಿ ಕೆಲಸ ಮಾಡುವಾಗ ಬಂಡೆ ಏಕಾಏಕಿ ಬಿದ್ದ್ಬಿಟ್ಟಿದೆ. ಸೊ ಹೀಗಾಗಿ ಅಲ್ಲೇ ಇದ್ದಂತಹ ಉದಯ್ ಕುಮಾರ್ ಅವರಿಗೆ ಈ ಕ್ರಷರ್ ಸೇರಿರುತ್ತೆ. ಸೊ ಘೋರ ದುರಂತ ಸಂಭವಿಸಿರೋದು. ನೋಡಿ, ಟ್ರ್ಯಾಕ್ಟರೇ ನಜ್ಜುಗುಜ್ಜಾಗಿದೆ ಅಂತ ಅಂದ್ರೆ ಆ ಕಲ್ಲಿನ ತೀವ್ರತೆ ಹೆಂಗೆ ಬಿದ್ದಿರ್ಬೋದು, ಜೊತೆಗೆ ಟ್ರ್ಯಾಕ್ಟರೇ ಬಿಡಿ ಅಲ್ಲಿ ಪುಡಿ ಆಗಿರ್ಬೋದು ಅಂತ ಅಂದ್ರೆ ಮತ್ತೆ ಮನುಷ್ಯರು ಯಾವ ತರದಲ್ಲಿ ಅವರ ಮೂಳೆಗಳು ಪುಡಿ ಆಗಿರ್ಬೋದು, ಜೊತೆಗೆ ಅವ್ರಿಗೆ ಹೆಂಗೆ ಬಿದ್ದಿರ್ಬೋದು. ಸೊ ಈ ಆಯಾಮದಲ್ಲಿ ಸದ್ಯ ತನಿಖೆ ನಡೀತಾ ಇದೆ. ಈ ಕುರಿತಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಈ ತರದ ಘಟನೆಗಳು ಮತ್ತೆ ಮರುಕಳಿಸಬಾರದು. ಹಾಗಾಗಿ ಇದೇ ಒಂದು ಎಕ್ಸಾಂಪಲ್ ತಗೊಂಡು ಮುಂದೆ ಯಾವ ತರದ ಈ ಕ್ರಷರ್ಗೆ ಸಂಬಂಧಪಟ್ಟಿದ್ದು ಬಂಡೆಗಳನ್ನ ಒಡೆಯೋದು ಅದನ್ನ ಹೆಂಗೆ ಮಾಡ್ತಾರೆ ಅಂತ ನೋಡ್ಬೇಕು. ಮತ್ತೊಂದ್ ಕಡೆಗೆ ನೋಡಿ, 7 ಜನ ಸಾವನ್ನಪ್ಪಿದ್ದಾರೆ, ತಂದ್ಕೊಡಕ್ಕಾಗುತ್ತಾ 7 ಜನರ ಜೀವನ. ಸೊ ಇದನ್ನ ಈ ಎಲ್ಲ ಘಟನೆಗಳನ್ನ ಆಗೋದಕ್ಕಿಂತ ಮುಂಚೆ ನಾವು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೋಬೇಕು. ಸರಿ, ಬಂಡೆ ಏನೋ ಒಡೆಯೋಕ್ ಹೋದ್ರಿ, ಎಷ್ಟೋ ಜನ ಬಿಹಾರ ಆಗಿರ್ಬೋದು, ಯಾದಗಿರಿ ಎಲ್ಲ ಕಡೆ ಅವರ ಪಾಪ ಜೀವದ ಹಂಗು ತೊರೆದು ಬಂಡೆ ಹೊಡಿಯಕ್ ಬರ್ತಾರಲ್ಲ, ಅವ್ರ ಜೀವಕ್ಕಾದ್ರೂ ನೀವು ಯೋಚನೆ ಮಾಡಿದ್ರ. ಸರಿ, ಬಂಡೆ ಬಿತ್ತು ಅಂತ ಅಂದ್ರೆ, ಬಂಡೆ ಬೀಳ್ಬೋದು ಅಂತ ಅಂದ್ರೆ ಅವ್ರನ್ನ ಹೆಂಗ್ ಬಚಾವ್ ಮಾಡ್ಬೋದು ಅನ್ನೋದ್ರ ಮುಖಾಂತರ ಆದ್ರೂ ಯೋಚನೆ ಮಾಡಿದ್ರ? ಅದು ಯಾವುದು ಇಲ್ಲ. ಕುರಿತಂತೆ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಮರಣೋತ್ತರ ಪರೀಕ್ಷೆಗೆ ಸದ್ಯ ಮೃತದೇಹಗಳ ರವಾನೆಯನ್ನ ಮಾಡಲಾಗಿದೆ. ಬೆಂಗಳೂರಿನ RR ಆಸ್ಪತ್ರೆಗೆ ಮೃತದೇಹಗಳ ರವಾನೆ ಮಾಡಲಾಗಿದೆ. ಸದ್ಯ ಮೃತದೇಹಗಳನ್ನ ಪೊಲೀಸರು ರವಾನೆ ಕೂಡ ಮಾಡಿದ್ದಾರೆ. 100 ಅಡಿ ಎತ್ತರದಿಂದ ಬಂಡೆ ಕುಸಿದು ಕಾರ್ಮಿಕರು ಸಾವನ್ನಪ್ಪಿರುವುದು. ನೋಡಿ, 100 ಅಡಿ ಎತ್ತರ ಅಂತ ಅಂದ್ರೆ ಬಹುಶಃ ಅವರು ಮೂಳೆಗಳೇ ಇರ್ಲಿಕ್ಕಿಲ್ಲ ಬಾಡಿಲಿ, ಆ ರೇಂಜ್ ಡ್ಯಾಮೇಜ್ ಆಗಿರ್ಬೋದು. ಸದ್ಯ ಬಹಳ ದೊಡ್ಡ ಘೋರ ದುರಂತ ಇವತ್ತು ಸಂಭವಿಸಿರೋದಂದ್ರು. ಅದು ಕೂಡ 7 ಜನ ಸಾವನ್ನಪ್ತಾರೆ ಅಂತ ಅಂದ್ರೆ ಈ ಒಂದು ಬಂಡೆ ಕೊರೆಯುವಂತ ಯೋಜನೆಯನ್ನ ಯಾರು ತಗೊಂಡಿದಾರಲ್ಲ ಅವನಿಗೆ ಯಾವ ತರದ ಶಿಕ್ಷೆ ಆಗುತ್ತೆ ಅನ್ನೋ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಸರಿ ನೀವು ಕ್ರಷರ್ ಏನೋ ಓಡಿಸ್ತೀರಾ, ಬಂಡೆಗಳನ್ನೇನೋ ಓಡಿಸ್ತೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ GST ಅಂತ ಹೇಳಿ ಮಾಮೂಲು ಅಂತ ಹೇಳ್ಬಿಟ್ಟು ವಸೂಲಿ ಮಾಡ್ತೀರಲ್ಲ, ಈಗ ಈ 7 ಜನರ ಜೀವ ತಂದು ಕೊಡಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ?
ಸಾಧ್ಯ ಆಗೋದೇ ಇಲ್ಲ. ಸದ್ಯ ಈಗ ಪಾಪ 7 ಜನ ಸಾವನ್ನಪ್ಪಿದ್ದಾರೆ. ಅವ್ರ ಕುಟುಂಬದ ಹೊಣೆ ಏನು? ಅವ್ರ ಕುಟುಂಬದವ್ರನ್ನ ಯಾರು ನೋಡ್ಕೊಂತಾರೆ? ಇಫ್ ಸಪೋಸ್ ಅವ್ರಿಗೆ ಮದುವೆ ಆಗಿಲ್ಲ, ಇಫ್ ಸಪೋಸ್ ಅವ್ರಿಗೆ ಮದುವೆ ಆಗಿದೆ ಅಂತ ಅಂದ್ರೆ ಅವ್ರ ಮನೆಯವ್ರನ್ನ ಯಾರು ನೋಡ್ಕೊಂತಾರೆ? ಸೊ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಈಗ ಬೆಂಗಳೂರಲ್ಲಿ ಬಹಳ ದೊಡ್ಡ ಘೋರ ದುರಂತ ಸಂಭವಿಸಿದೆಯಲ್ಲ, ಈ ಕುರಿತಂತೆ ಬಹಳ ಜನರು ಕೂಡ ಛೀಮಾರಿ ಹಾಕ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ, ಸಂಬಂಧಪಟ್ಟ ವ್ಯಕ್ತಿಗಾಗ್ಲಿ, ಯಾರು ಈ ಒಂದು ಯೋಜನೆ ತೆಗೆದುಕೊಂಡಿದ್ದಲ್ಲ, ಸೊ ಕಲ್ಲು ಕ್ವಾರಿಯನ್ನ ತುಂಡು ಮಾಡೋದಕ್ಕೆ ಯಾರು ಹೋಗಿದ್ದಲ್ಲ. ನೋಡಿ, ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಯಾವ ಭೀಕರತೆಯಲ್ಲಿ ಬಂಡೆ ಪುಡಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡೋದಕ್ಕೆ ಮೈ ಜುಮ್ ಅನ್ಬೋದು, ಇನ್ನದು ಮೈ ಮೇಲೆ ಬಿದ್ರೆ ಹೆಂಗಾಗ್ಬೇಡ. ಸೊ ಆ ಕ್ಷಣದಲ್ಲಿ, ಆ ಕೊನೆ ಕ್ಷಣದಲ್ಲಿ ಬಹುಶಃ ಕಾರ್ಮಿಕರು ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ, ಇವತ್ತೇ ನಮ್ಮ ಜೀವ ಕೊನೆಯಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಆಯಾಮದಲ್ಲಿ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಸೊ ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಯಾವ ತರದ ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ತೆಗೆದುಕೊಂತಾರೆ ಅನ್ನೋದನ್ನ ನೋಡಬೇಕು. ಸದ್ಯ ಈಗ ಈ ಇಟಾಚಿಯಲ್ಲಿ ಕೆಲಸ ಮಾಡುವಾಗ ಈ ಘಟನೆ ಸಂಭವಿಸಿರುವಂತದ್ದು. ಇಟಾಚಿಯಲ್ಲಿ ಬಂಡೆ ಒಡೆಯೋಕೆ ಹೋಗ್ತಾರಲ್ಲ, ಕಲ್ಲು ಕ್ವಾರಿಯನ್ನ ಕೆಡವೋದಕ್ಕೆ, ಅದು ಕೂಡ ರೋಡ್ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ ಜಲ್ಲಿ ಕಲ್ಲಾಗಿ ಮಾರ್ಪಾಡು ಮಾಡ್ತಾರೆ. ಸೊ ಈ ಎಲ್ಲ ಆಯಾಮದಲ್ಲೂ ಕೂಡ ಇದೊಂದು ಮಾಫಿಯಾ. ಸೊ ಈ ಮಾಫಿಯಾಗೆ ಎಷ್ಟು ಜನ ಬಲಿಯಾಗಬೇಕು? ನಾವು ಇವತ್ತು ನಿನ್ನೆ ನೋಡ್ತಾ ಇಲ್ಲ ಇದು ಕಲ್ಲು ಕ್ವಾರಿ ಕೆಲಸವನ್ನ. ಈ ಹಿಂದಿನ ಬಹಳಷ್ಟು ವರ್ಷಗಳಿಂದ ಇದು ರಾಜ್ಯದಲ್ಲಿ ನಡೀತಾನೆ ಇದೆ. ಕಲ್ಲು ಕ್ವಾರಿಯನ್ನ ಒಡೆಯೋದು, ಜೊತೆಗೆ ಕಲ್ಲು ಕ್ವಾರಿಗೆ ಎಷ್ಟೋ ಜನ ಸಾವನ್ನಪ್ಪೋದು. ಇದಕ್ಕೆ ಕೊನೆ ಯಾವಾಗ? ಸೊ ಯಾವ ಸರ್ಕಾರ ಬಂದರೂ ಕೂಡ ಅಲ್ಲಿ ಕ್ವಾರಿಯಲ್ಲಿ ಕ್ರಷರ್ ಸಂಬಂಧಪಟ್ಟಂತೆ ಬಂಡೆ ಬೀಳುತ್ತೆ, ಅಥವಾ ಇನ್ಯಾರೋ ಬೀಳ್ತಾರೆ, ಸಂಬಂಧಪಟ್ಟಂಗೆ ಜನ ಸತ್ತೋಗ್ತಾರೆ. ಯಾರು ಹೊಣೆ? ಇದಕ್ಕೆ ಯಾವಾಗ ನೀವು ನಿರ್ಧಾರ ತಗೋತೀರಾ, ಅಥವಾ ಇದಕ್ಕೆ ಯಾವಾಗ ಅಂತ್ಯ ಹಾಡ್ತೀರಾ? ಯಾವ ಸರ್ಕಾರ ಬಂದರೂ ಕೂಡ ಸರ್ಕಾರ ಈ ಘಟನೆ ಆದ್ಮೇಲೆ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟವರಿಗೆ, ಅವ್ರ ಮನೆಯವರಿಗೆ ನಾವು ಸಮಾಧಾನ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಏನೋ ಒಂದ್ 2 ಲಕ್ಷನ 5 ಲಕ್ಷನ ಕೊಡ್ತೀರಾ. ಜೀವನ ಪರ್ಯಂತ ಅವ್ರ ಮನೆಯವ್ರ ಕತೆ ಏನು? ಹಂಗಿದ್ರೆ ಅವ್ರ ಜೀವನದ ಹಂಗು ತೊರೆದು ದಿನಕ್ಕೆ 200 ರೂಪಾಯಿ ಕೊಡ್ತಾರ, 300 ಕೊಡ್ತಾರೆ, 700 ಕೊಡ್ತಾರೆ, ಸೆಕೆಂಡರಿ ಆ ದುಡಿಯೋದಕ್ಕೆ ಬರ್ತಾರಲ್ಲ, ಆ ವ್ಯಕ್ತಿ ಜೀವಕ್ಕೆ ಬೆಲೆ ಇಲ್ವಾ? ಹಂಗಿದ್ರೆ ಯಾವಾಗ ನಿಲ್ಲಿಸ್ತೀರಾ? ಇದು ಸದ್ಯ ಈ ಪ್ರಶ್ನೆ ಬಹಳ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಸದ್ಯ ಈ ಕ್ರಷರ್, ಈ ಬಂಡೆ ಹೊಡೆಯೋದಕ್ಕೆ ಕ್ರಷರ್ ಏನ್ ಬಳಸಿದ್ರಲ್ಲ, ಆತನ ಹೆಸರು ಉದಯ್ ಕುಮಾರ್. ಸೊ ಇವರಿಗೆ ಈ ಕ್ರಷರ್ ಸೇರಿದೆ. ಈ ಕ್ರಷರ್ ಅಲ್ಲಿ ಕ್ವಾರಿಯನ್ನ ಹೊಡೆಯುವಂತ ಸಂದರ್ಭದಲ್ಲಿ ಈ ಘೋರ ದುರಂತ ಸಂಭವಿಸಿರುವಂತದ್ದು ಬೆಂಗಳೂರಿನ ತಾವರೆಕೆರೆಯ ಮಾದಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ನೋಡಿ, 7 ಜನ ಸಾವನ್ನಪ್ಪಿದ್ದಾರೆ, ಇನ್ನೊಂದಷ್ಟು ಜನರಿಗೆ ಗಂಭೀರ ಗಾಯಗಳಾಗಿದೆ. ನಾನು ಆಗ್ಲೇ ಹೇಳಿದೆ, ಗಾಯದ ತೀವ್ರತೆ ಹೇಗಾಗಿದೆ ಅಂತ ಅಂದ್ರೆ ಬಹುಶಃ ಅವರು ಮಲಗಿದ ಸ್ಟೇಜ್ ಅಲ್ಲೇ ಮಲಗಬಹುದು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ ಸಾಧ್ಯನೇ ಇಲ್ಲ ರೀ. ಅವರು ಪರ್ಮನೆಂಟ್, ಅವರು ಬೆಡ್ ರಿಟರ್ನ್, ಆ ಥರದ ಸ್ಥಿತಿಯಲ್ಲಿ ಅವರಿಗೆ ಗಾಯಗಳಾಗಿದೆ, ಬೋನ್ಸ್ಗಳು ಪುಡಿ ಪುಡಿ ಆಗಿದೆ. ತಲೆಯ ರಕ್ತದ ತೀವ್ರತೆ ಹೆಂಗಿದೆ ಅಂತ ಅಂದ್ರೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅವರಿಗೆ. ಸೊ ಈ ಆಯಾಮದಲ್ಲಿ ಸರ್ಕಾರ ಇವರನ್ನ ಮುಂದಿನ ದಿನಗಳಲ್ಲಿ ಅವರ ಜೀವನಕ್ಕೆ, ಜೀವಾಂಶಕ್ಕೆ ಯಾವ ಥರದ ವಿಚಾರದಲ್ಲಿ ಆಲೋಚನೆ ಮಾಡುತ್ತೆ, ಜೊತೆಗೆ ಈ ಥರದ ಘಟನೆಗಳು, ದಯವಿಟ್ಟು ಈ ಥರದ ಘಟನೆಗಳು ಮತ್ತೆ ಮರುಕಳಿಸದಂತೆ ಯಾವ ಥರದ ಎಚ್ಚರಿಕೆ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಬೆಂಗಳೂರಿನಲ್ಲಿ ಬೆಳಗ್ಗೆ ಬಹಳ ದೊಡ್ಡ ಒಂದು ಭೀಕರ ಘೋರ ದುರಂತ ಸಂಭವಿಸಿರುವಂತದ್ದು, 7 ಜನ ಸಾವನ್ನಪ್ಪಿರುವುದು. ಸೊ ಮುಂದಿನ ದಿನಗಳಲ್ಲಿ ಈ ಕ್ರಷರು, ಕಲ್ಲು ಕ್ವಾರಿ, ಇದನ್ನು ಯಾರು ನಡೆಸ್ತಾರೆ, ಕಲ್ಲು ಕ್ವಾರಿ ಯಾರು ಓಡಿಸ್ತಾರೆ, ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಯಾವ ತರದಲ್ಲಿ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಈ ಕುರಿತಂತೆ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಈ ಕುರಿತಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕಲ್ಲು ಕ್ವಾರಿಗೆ ಸಂಬಂಧಪಟ್ಟಂತೆ, 7 ಜನ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡ್ಕೊಂಬರೋಣ. ಸಮೀಪದಲ್ಲಿ ಮಾಗಡಿ ರಸ್ತೆಯಲ್ಲಿ 2 ಕ್ವಾರಿಲಿ ಕುಸಿತ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಸುಮಾರು 6 ರಿಂದ 7 ಜನಕ್ಕೆ ಮಣ್ಣಲ್ಲಿ ಮಣ್ಣು ಕುಸಿತಾಗಿ ಸತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಒಂದು 2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈಸೂರು ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ಸೊ ನಾನು ಈಗ ಮಧ್ಯಾಹ್ನದೊಳಗಡೆ ಅಫಿಷಿಯಲ್ ಆಗಿ ರಿಪೋರ್ಟ್ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಏನು ಮಾಡಬೇಕು, ಏನು ಸೂಕ್ತ ಕ್ರಮ ಕೈಗೊಳ್ಬೇಕು, ಜಾಗೃತಿ ಕ್ರಮ ಕೈಗೊಳ್ಬೇಕು, ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ಅಫಿಷಿಯಲ್ ವರದಿನ ನಾನು ತರಿಸ್ಕೊಳ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ಸ್ಥಳೀಯ ಶಾಸಕರ ಆರೋಪದ ಪ್ರಕಾರ ಸರ್, ಹಿಂದೆ ಚಿರತೆ ಇದೇ ತರ ಬ್ಲಾಸ್ಟ್ ಆಗಿ ಚಿರತೆ ಸತ್ತೋಗಿತ್ತು. ಆಗಲೂ ಅರಣ್ಯ ಅಧಿಕಾರಿಗಳು ತನಿಖೆಗೆ ಆದೇಶ ಮಾಡಿದ್ರು. ಇದು ಸೀರಿಯಸ್ ಆಗಿ ಆಗಲಿಲ್ಲ, ಮುಚ್ಚಾಕೋ ಪ್ರಯತ್ನ ಆಗ್ತಾ ಇದೆ. ನಮ್ಮ MLA ಕೂಡ ತಿಳಿಸಿದ್ದಾರೆ ನನಗೆ.
MLA ಕೂಡ ತಿಳಿಸಿದ್ದಾರೆ. ನಾನು ಅಫಿಷಿಯಲ್ ಆಗಿ ನಾನು ರಿಪೋರ್ಟ್ ತರಿಸ್ಕೊಂಡೇ ನಾನು ಮಾತಾಡ್ತೀನಿ. ಅಧಿಕಾರಿಗಳು ಕೂಡ ಗೊತ್ತಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಕೂಡ ಅವರು ಕ್ರಮ ಕೈಗೊಳ್ಳಲ್ಲ ಅನ್ನುವಂತ ಆರೋಪಗಳಿದೆ. ನಾನು ತಿಳಿಸ್ತೀನಿ. ನೋಡಪ್ಪ, ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ, ಫಸ್ಟ್ ಮಾಹಿತಿ ಬರಲಿ. ಪರಿಹಾರ ಬಂದ ತಕ್ಷಣ ಯಾರು ಸತ್ತಿರೋ ತಕ್ಷಣ ಬಂದ್ಬಿಡಲ್ಲ. ಪರಿಹಾರದಕ್ಕೆಲ್ಲ ಪ್ರೊಸೀಜರ್ ಇದೆ. ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕು ಕೊಡೋಣ. ಬಟ್ ಇಂಥ ಘಟನೆಗಳು ಆಗಬಾರ್ದಲ್ಲ, ಅದು ಬಹಳ ಮುಖ್ಯ ನನಗೆ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದು ಆಗಬಾರ್ದು. ಇದು ಬಹಳ